ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ ಕಥೆಯ 20ನೇ ಅಧ್ಯಾಯವನ್ನು ಶುರು ಮಾಡೋಣ. ಆರು, ಇಲ್ಲದೆಲ್ಲ ಯೋಚಿಸ್ಬೇಡಿ, ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ವಾಪಸ್ ಹೋಗೋಣ ಅಂತ ಹೇಳಿದ್ರೆ, ಸರಿ ನೀವು ವಾಪಸ್ ಹೋಗಿ, ನಾನು ನನ್ನ ಕೆಲಸ ಮುಗಿಸ್ಕೊಂಡು ನಂತರನೇ ಮನೆಗೆ ಹೋಗೋದು ಎಂದು ಹೇಳಿ ತನ್ನ ಪಾಡಿಗೆ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡಿಬಿಟ್ಲು. ಅವಳ ಪಕ್ಕವೇ ಬೈಕ್ನ ಮೆಲ್ಲಗೆ ಚಲಾಯಿಸ್ತಾ, ಆರು, ಅಂಗಡಿ ಹತ್ರ ಹೋದರೆ ನಿಮಗೆ ನಿಜವಾಗ್ಲೂ ಬೇಸರ ಆಗುತ್ತೆ ಕಣ್ರಿ, ಅದಕ್ಕೆ ಬೇಡ ಅಂತ ಹೇಳ್ತಾ ಇರೋದು. ಅಧೀರವಾಗಿತ್ತು ಅವನ ಧ್ವನಿ. ಚಂದ್ರ, ಅದೇನು ವಿಷಯ ದಯವಿಟ್ಟು ನನಗೆ ಅರ್ಥ ಆಗೋ ಹಾಗೆ ಹೇಳಿ, ಅವನ ಎದುರಿಗೆ ಕೈಕಟ್ಟಿ ನಿಂತು ಕೇಳಿದ್ಲು. ಗೌತಮಿ ಅಂದರೆ ನನ್ನ ಬಿಸ್ನೆಸ್ ಪಾರ್ಟ್ನರ್ನ ಮದುವೆ ಆಗ್ತಾ ಇರೋ ಹುಡುಗಿ ಹೆಸರು, ಅವಳೇ ಇವಳು ಆಗಿರಬಹುದು ಅಲ್ವಾ ಎಂದು ಕೇಳಿದ. ಆಗಿರಬಹುದು. ಸೊ ಏನಿವಾಗ? ಹುಬ್ಬು ಬೆಸೆದು ಕೇಳಿದ್ಲು ಆರುಷಿ. ಗೌತಮಿ ಅಂಗಡಿ ಹತ್ರ ಇದ್ದಾಳೆ ಅಂದರೆ ಅಲ್ಲಿ ನನ್ನ ಫ್ರೆಂಡ್ ಕೂಡ ಇರ್ತಾನೆ. ನನ್ನ ಫ್ರೆಂಡ್ ಹೆಸರು ನಿತಿನ್. ಆ ಹೆಸರು ಇವಳ ಕಿವಿ ಮೇಲೆ ಬೀಳುತ್ತಲೇ ಅವಳ ಮುಖದ ಮೇಲಿನ ನಗುವೆಲ್ಲ ಮಾಸಿ ಹೋಗಿತ್ತು. ನೋಡಿ, ಅವನ ಹೆಸರು ಕೇಳಿನೇ ನಿಮ್ಮ ನಗು ನಿಂತು ಹೋಗಿತು, ಇನ್ನು ಅವನನ್ನೇ ಕಣ್ಣೆದ್ರು ಕಂಡ್ರೆ ಹಿಂಜರಿಯುತ್ತಲೇ ಹೇಳಿದ್ದ. ಹೋ, ಹಾಗಾದರೆ ನನ್ನ ಗತಕಾಲದ ಕಥೆಯನ್ನೆಲ್ಲ ನಿತಿನಿಂದನೇ ಕೇಳಿ ತಿಳ್ಕೊಂಡಿದ್ದ ಅಂತ ಕೇಳಿದ್ರೆ, ಹೌದು ಅಂತ ಪೆಚ್ಚು ಮುಖ ಮಾಡಿ ತಲೆ ಆಡಿಸ್ದ. ಒಂದು ಕ್ಷಣ ಮೌನವಾಗಿ ಅದೇನನ್ನೋ ಯೋಚಿಸ್ತಾ ನಿಂತಿದ್ದ ಹುಡುಗಿ ಮತ್ತೆ ಓಜಸ್ ಬೈಕ್ ಏರಿ, ನಿಮಗೆ ಅಭ್ಯಂತರ ಇಲ್ಲಾಂದರೆ ಪ್ಲೀಸ್ ಅಂಗಡಿ ಹತ್ರ ನನ್ನ ಕರ್ಕೊಂಡು ಹೋಗ್ತೀರಾ ಎಂದಳು. ಸತ್ಯ ಗೊತ್ತಾದ ಮೇಲೂ ಆರು ಅಲ್ಲಿಗೆ ಹೋಗೋ ಧೈರ್ಯ ತೋರ್ತಾ ಇದ್ದಾಳೆ ಅಂದರೆ ನಾನು ಯಾಕೆ ಹಿಂಜರಿಲಿ ಅಂತ ಅತ್ತ ಕಡೆಗೆ ಬೈಕ್ ಚಲಾಯಿಸ್ದ. 3 ಅಂತಸ್ತಿನ ದೊಡ್ಡ ಮಳಿಗೆ ಅದು. ಮದುವೆ ಹೆಣ್ಣು ಗಂಡು ಅಲ್ಲದೆ ಅವರ ಕುಟುಂಬ ಸದಸ್ಯರೆಲ್ಲರಿಗೂ ಒಂದೇ ಸೂರಿನಡಿ ಎಲ್ಲ ರೀತಿಯ ಸೀರೆ, ಲೆಹೆಂಗಾ, ಶೇರ್ವಾನಿ, ಸೂಟ್, ಮಕ್ಕಳ ಬಟ್ಟೆಗಳು ಸಿಗೋ ಜಾಗ ಅದು. ಒಳಗೆ ಬರುತ್ತಲೇ ಕ್ಯಾಶ್ ಕೌಂಟರ್ ಬಳಿ ಕುಳಿತಿರುವ ಜೋಡಿ ಬಳಿ ಬಂದ ಆರುಷಿ, ಮಿಸ್ ಗೌತಮಿ ಅಂತ ಕೇಳಿದ್ರೆ ಕೋಪದಲ್ಲಿ ಅವಳು ಎದ್ದು ನಿಂತಿದ್ರೆ, ನಿತಿನ್ ತಿರುಗಿ ಅಲ್ಲಿ ಆರುಷಿನ ಕಂಡವನು ತಟಸ್ಥನಾಗಿ ನಿಂತುಬಿಟ್ಟ. ಸುಮಾರು 4 ವರ್ಷಗಳಾಗಿವೆ ಅವಳು ಇವನ ಜೊತೆಗೆ ಮಾತು ಬಿಟ್ಟು. 1 ವರ್ಷದಿಂದ ಇವಳು ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಗದೆ ಅದೆಷ್ಟು ಹುಡುಕಾಟ ನಡೆಸಿದ್ದಾನೋ ತಿಳಿದು. ಈಗ ಇದ್ದಕ್ಕಿದ್ದ ಹಾಗೆ ಅವಳನ್ನು ತನ್ನ ಕಣ್ಮುಂದೆ ಕಂಡು ಖುಷಿ ಪಡಬೇಕೋ ಅಥವಾ ತಾನು ಮದುವೆ ಆಗ್ತಾ ಇರೋ ಹುಡುಗಿ ಜೊತೆ ಇರುವಾಗ ಬಾಲ್ಯದಿಂದಲೂ ಪ್ರೀತಿಸಿದ ಜೀವ ಕಣ್ಣೆದುರಿಗೆ ಬಂದಿದ್ದು ನೋಡಿ ಮೌನ ವಹಿಸಬೇಕೋ ತಿಳಿಯದೆ ಬಹಳನೇ ಸಂಕಟಪಟ್ಟು ಬಿಟ್ಟ ನಿತಿನ್. ಆದರೆ ಆರುಷಿ ಹಿಂದೆಯೇ ಅಂಗಡಿಗೆ ಬಂದ ಓಜಸ್ನ ಕಂಡು, ನೀನೇನು ಇಲ್ಲಿ ಒರಟಾಗಿ ಪ್ರಶ್ನೆ ಮಾಡಿದ. ಬೆಳಗ್ಗೆಯೇ ಆಫೀಸ್ನಲ್ಲಿ ತನ್ನ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದ ಸ್ನೇಹಿತನನ್ನು ಇಲ್ಲಿ ಕಂಡು ಕಿರಿಕಿರಿ ಮಾಡಿಕೊಂಡ ನಿತಿನ್. ಇದೇನು ನಿಮ್ಮಪ್ಪನ ಅಂಗಡಿನಾ? ನೀನು ಅನುಮತಿ ತೆಗೆದುಕೊಂಡು ಬರೋಕೆ? ನನ್ನ ಫ್ರೆಂಡ್ಗೆ ಇಲ್ಲಿ ಕೆಲಸ ಇತ್ತು, ಅದಕ್ಕೆ ಅವ್ರ ಜೊತೆ ಬಂದೆ. ಅಷ್ಟಕ್ಕೂ ನೀನೇನಿಲ್ಲಿ? ಹೋ ಮಿಸ್ ಗೌತಮಿ, ನೀವಿಲ್ಲೇ ಇದ್ದೀರಾ? ಏನು ಸಮಾಚಾರ? ನಿನ್ನೆನೇ ಎಲ್ಲ ಶಾಪಿಂಗ್ ಮುಗಿದು ಹೋಗಿತ್ತಲ್ಲ, ಮತ್ತೆಂತ ಮಾಡೋಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀರಾ ಎಂದ ಓಜಸ್. ಆಗಲೇ ಅರ್ಧ ಗಂಟೆಯಿಂದ ಆರುಷಿಗಾಗಿ ಕಾಯ್ತಾ ಇದ್ದ ಗೌತಮಿ ಅಸಹನೆಗೊಂಡ್ಳು. ಇದರ ಮೇಲೆ ಓಜಸ್ ಪ್ರಶ್ನೆ ಅವಳ ಕೋಪವನ್ನು ಮತ್ತಷ್ಟು ಹೆಚ್ಚು ಮಾಡಿತ್ತು. ಕೆಲಸ ಇರೋ ಹೊತ್ತಿಗೆ ಇಲ್ಲಿಗೆ ಬಂದಿರೋದು ಓಜಸ್? ಏನ್ರಿ ಆರುಷಿ ಮೇಡಮ್, ನಿಮ್ಮ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಏನೋ ದೊಡ್ಡ ಹೆಸರು ಮಾಡಿದೆ, ದೊಡ್ಡ ದೊಡ್ಡ VIP ಗಳ ಮನೆ ಫಂಕ್ಷನ್ಗಳನ್ನು ಸಮರ್ಪಕವಾಗಿ ನಡೆಸ್ಕೊಡ್ತೀರಾ ಅಂತ ಅದೆಷ್ಟೋ ಮಾಧ್ಯಮಗಳಲ್ಲಿ, ನಿಮ್ಮ ಜಾಹೀರಾತುಗಳಲ್ಲಿ ಹಾಗೆ ವೆಬ್ಸೈಟ್ಗಳಲ್ಲಿರೋ ಫೀಡ್ಬ್ಯಾಕ್ಗಳಲ್ಲಿ ನೋಡಿ ನಮ್ಮ ಮದುವೆ ಉಸ್ತುವಾರಿ ನಿಮಗೆ ವಹಿಸಿದ್ವಿ. ಆದರೆ ನೀವೇನು ಮಾಡಿದ್ದು? ಇದ್ಯಾವುದೋ ಅಂಗಡಿ ತೋರಿಸಿ ಇಲ್ಲೇ ನಮ್ಮ ಮದುವೆ ಶಾಪಿಂಗ್ ಮಾಡಬೇಕು ಅಂತ ಬಲವಂತ ಮಾಡಿದ್ರಿ. ಏನೋ ಒಳ್ಳೆ ಅಂಗಡಿ ಅಂತ ಲಕ್ಷ ಲಕ್ಷ ಖರ್ಚು ಮಾಡಿ ಶಾಪಿಂಗ್ ಮಾಡಿದ್ರೆ ನನ್ನ ಮದುವೆ ರಿಸೆಪ್ಷನ್ಗೆ ಹಾಕೊಳ್ಳೋಕ್ಕೆ ಅಂತ ಕೊಂಡ್ಕೊಂಡಿರೋ ಲೆಹೆಂಗಾ ಆಗಲೇ ಅರ್ಧೋಗಿದೆ. ಇದೇನಾ ನಿಮ್ಮ ಸೇವೆಯ ಗುಣಮಟ್ಟ? ಒಂದೇ ಸಮನೆ ಬಡಬಡಿಸುತ್ತಾ ಇದ್ದ ಹುಡುಗಿ ಎದುರಿಗೆ ಕೈ ಅಡ್ಡಗಟ್ಟಿ, 1 ನಿಮಿಷ ಮೇಡಮ್, ಅದೇನು ಪ್ರಾಬ್ಲಮ್ ಅಂತ ನಾನು ವಿಚಾರಿಸ್ತೀನಿ ಎಂದವಳು ಬಿಲ್ಲಿಂಗ್ ಕೌಂಟರ್ ಹಿಂದೆ ಇರುವ ಕೊಠಡಿ ಕಡೆಗೆ ಓನರ್ನ ಮಾತನಾಡಿಸ್ಕೊಂಡು ಬರೋದಿಕ್ಕೆ ಅಂತ ಹೋದ್ಲು. ಆರುಷಿ ಹಿಂದೆ ತಾನೂ ಹೋಗಲು ನೋಡಿದ ನಿತಿನ್ ತೋಳನ್ನು ತಬ್ಬಿದ ಗೌತಮಿ, ನಿತು ಎಲ್ಲಿಗೆ ಹೋಗ್ತಾ ಇದ್ದೀರಾ ರಾಗ ಎಳೆದು ಕೇಳಿದ್ಲು. ನಿಮ್ಮನ್ನು ಬಿಟ್ಟು ಅವನಿನೆಲ್ಲಿಗೆ ಹೋಗ್ತಾನೆ ಸಿಸ್ಟರ್? ಇಷ್ಟು ದಿನ ಅಪ್ಪ ಅಮ್ಮ ಹಾಕಿದ ಗೆರೆಗೆ ದಾಟಲಿಲ್ಲ, ಇನ್ಮೇಲೆ ನೀವು ಹಾಕಿದ ಗೆರೆ ದಾಟಲ್ಲ ಎಂದು ಹೇಳಿ ನಿತಿನ್ ಕಡೆಗೆ ನೋಡಿ ವ್ಯಂಗ್ಯವಾಗಿ ನಕ್ಕ.
ಓಜಸ್ ಬೆಳಗ್ಗೆ ತನ್ನ ಜೊತೆಗೆ ಆಡಿದ ಮಾತುಗಳು, ಜೊತೆಗೆ ಬೈತು ಜಗಳ ಮಾಡಿದ್ದನ್ನು ನೆನೆದು ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟ ನಿತಿನ್. ನಿತಿ, ಆರುಷಿ ಈಗ ನಿನ್ನ ಕಣ್ಮುಂದೆ ಬಂದು ನಿಂತರೆ ಏನೋ ಮಾಡ್ತೀಯಾ? ಅವಳನ್ನು ಈಗಲೂ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ದು ನಿಜ ಆದರೆ ಹೇಗಿದ್ರೂ ನಿನಗೆ ಗೌತಮಿ ಇಷ್ಟ ಇಲ್ಲ. ಯಾಕೋ ನೀನು ಆರುನ ಮದುವೆ ಆಗಬಾರ್ದು? ಬೇಕಾದರೆ ನಿಮ್ಮ ಅಪ್ಪ ಅಮ್ಮನ ನಾನು ಕನ್ವಿನ್ಸ್ ಮಾಡ್ತೀನಿ ಎಂದು ಹೇಳಿದ. ಓಜಸ್ ಮಾತಿಗೆ ಶುಷ್ಕವಾಗಿ ನಕ್ಕ ನಿತಿನ್, 4 ವರ್ಷದ ಹಿಂದೆಯೇ ಅವರು ಈ ಮದುವೆಗೆ ಒಪ್ಪಿಗೆ ಕೊಡಲಿಲ್ಲ, ಇವಾಗ ಒಪ್ತಾರಾ? ಆರು ನನ್ನ ಬದುಕಿಗೆ ಬರಬೇಕು ಅಂದರೆ ಒಂದೇ ದಾರಿ ಇರೋದು, ಆರುಷಿನ ಒಪ್ಪಿಸಿ ನಂತರ ನಾವಿಬ್ಬರು ಮೊದಲು ಯಾವುದಾದ್ರೂ ದೇವಸ್ಥಾನದಲ್ಲಿ ಮದುವೆ ಆಗಿ ಆಮೇಲೆ ಅಪ್ಪ ಅಮ್ಮನ ಎದುರಿಗೆ ಹೋಗಿ ನಿಲ್ಲೋದು. ಮೊದಲು ಕೋಪಿಸ್ಕೊಂಡ್ರು ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಕೋಪ ಕರಗಿ ನಮ್ಮ ಸಂಬಂಧನ ಒಪ್ಕೊಳ್ತಾರೆ ಎಂದು ಹೇಳಿದಾಗ ಓಜಸ್ಗೆ ಗೆಳೆಯನ ಮಾತು ಕೇಳಿ ಬಹಳನೇ ಸಂತೋಷವಾಗಿಬಿಡ್ತು. ವೆರಿ ಗುಡ್ ನಿತಿ, ನೀನು ಕಣೋ ನಿಜವಾದ ಅರ್ಥದಲ್ಲಿ ಲವರ್ ಅಂದರೆ. ಡೋಂಟ್ ವರಿ ಮಗ, ಆರುಷಿನ ಈ ಮದುವೆಗೆ ನಾನು ಹೇಗಾದರೂ ಒಪ್ಪಿಸ್ತೀನಿ ಎಂದು ಹೇಳಿ ಸಂತೋಷಪಟ್ಟು ನಿತಿನ್ನ ತಬ್ಬಿಕೊಂಡ. ಆದರೆ ನಿತಿನ್ ಓಜಸ್ ಕೈ ಹಿಡಿದು, ಮಗ ಥ್ಯಾಂಕ್ಸ್ ಕಣೋ, ಗೌತಮಿನ ಮದುವೆ ಆದರೆ ನಾನು ಒಂದು ದಿನಕ್ಕೂ ಸಂತೋಷವಾಗಿರೋದಿಲ್ಲ. ಅದೇ ಆರುಷಿ ಆದರೆ ಅವಳು ನನ್ನ ಬಾಲ್ಯದ ಪ್ರೀತಿ. ಆದರೆ ಒಂದೇ ಒಂದು ಪ್ರಾಬ್ಲಮ್ ಇದೆ, ಅವಳ ಮಗ ಎಷ್ಟೇ ಆದರೂ ಆ ವಿಜಯ್ ಅನ್ನೋ ಮೋಸಗಾರನ ಮಗು. ಅವನನ್ನು ಜೊತೆಯಾಗಿಟ್ಕೊಂಡು ಸಾಕುವಷ್ಟು ವಿಶಾಲ ಹೃದಯ ನನಗಿಲ್ಲ. ಹಾಗಂತ ತೀರಾ ನಾನೇನು ಆ ಮಗುನ ದೂರ ಮಾಡು ಅಂತ ಆರುಗೆ ಹೇಳಲ್ಲ. ಅವ್ರ ಅಪ್ಪ ಅಮ್ಮನ ಹತ್ರ ಬೇಕಾದರೆ ಮಗುನ ಬಿಟ್ಟಿರಲಿ, ಇಲ್ಲ ಹಾಸ್ಟೆಲಿಗೆ ಸೇರಿಸಿದ್ರೆ ಸರಿ, ವರ್ಷಕ್ಕೆ ಮಗು ಖರ್ಚಿಗೆ ಅಂತ ಒಂದಿಷ್ಟು ಹಣ ಕೊಟ್ಬಿಟ್ರೆ ಆಗುತ್ತೆ ಎಂದು ಹೇಳಿದ ತಕ್ಷಣ ನಿತಿನ್ ಕೊರಳಪಟ್ಟಿ ಹಿಡಿದು ಅವನನ್ನು ಹಿಗ್ಗಾಮುಗ್ಗ ಥಳಿಸಿಬಿಟ್ಟ ಓಜಸ್. ಮುದ್ದಾದ ನಗುಮುಖ ಹೊತ್ತು ಮೂನ್ ಅಂಕಲ್ ಅಂತ ತನ್ನ ಬಳಿಗೆ ಓಡಿ ಬಂದು ನಿಲ್ಲುವ ಮಗು ಮುಖ ಕಣ್ಮುಂದೆ ಬಂದಂತೆ ಆಗಿ ಓಜಸ್ ಒಡಲಲ್ಲೆಲ್ಲ ಸಂಕಟ ಎದ್ದುಬಿಟ್ಟಿತು. ಏನೂ ಅರಿಯದ ಕಂದಮ್ಮ, ಆದರೂ ಅಪ್ಪ ಅಮ್ಮ ಅಂದರೆ ಅದೆಷ್ಟು ಪ್ರೀತಿ. ಅವಳ ಕೋಪ, ಅವಳ ನಗು, ಅವಳ ಕಷ್ಟ ಸುಖ ಎಲ್ಲವನ್ನ ಇಷ್ಟು ಸಣ್ಣ ವಯಸ್ಸಿಗೆ ಅರ್ಥ ಮಾಡ್ಕೊಳ್ಳೋ ಮಗುನ ತಾಯಿಯಿಂದ ದೂರ ಮಾಡೋದಕ್ಕೆ ಯೋಚಿಸ್ತಾ ಇರೋ ತನ್ನ ಸ್ನೇಹಿತನ ಮೇಲೆ ಅತೀವವಾದ ಕೋಪ ಬಂದ್ಬಿಟ್ಟಿತ್ತು. ನಿನ್ನಂತಹ ದ್ರಾಬೆಗೆ ಆ ಗೌತಮಿ ಅಂತ ಸೈಕೋ ಹುಡುಗಿನೇ ಸರಿ ಕಣೋ ಎಂದು ಹೇಳಿ ಆಫೀಸ್ನಿಂದ ಹೊರಟು ಹೋಗಿದ್ದ. ನಿತಿನ್ಗೆ ಆಗ ಗೆಳೆಯನ ಮೇಲೆ ಕೋಪ, ಬೇಸರ ಮೂಡಿತ್ತು. ಇವನ ಜೊತೆಗೆ ಸ್ನೇಹ ಮಾತ್ರ ಅಲ್ಲ, ಬಿಸ್ನೆಸ್ ಕೂಡ ಮಾಡಬಾರ್ದು ಅಂತ ಯೋಚಿಸಿಬಿಟ್ಟಿದ್ದ. ಆದರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಆರುಷಿನ ಕಂಡವನ ಮನಸ್ಸಿನ ತುಂಬ ಅರಿಯದ ಭಾವನೆ. ಸಾಧಾರಣ ಕಾಟನ್ ಚೂಡಿದಾರ್ನಲ್ಲಿಯೂ ಅದೆಷ್ಟು ಮುದ್ದಾಗಿ ಕಾಣ್ತಾ ಇರುವಳು. ಆ ಜೋಡಿ ಅರಳು ಕಂಗಳು, ತಿದ್ದಿ ತೀಡಿದಂತಿರುವ ಹುಬ್ಬು, ನೀಳವಾದ ಕಣ್ರೆಪ್ಪೆ, ನೀಳನಾಸಿಕ, ಚೆಂಗುಲಾಬಿ ತುಟಿಗಳು, ಅವಳ ಅಂದಕ್ಕೆ ಮೆರಗು ಹೆಚ್ಚಿಸುವಂತೆ ಅಲೆ ಅಲೆಯಾಗಿ ಭುಜದೆತ್ತರಕ್ಕೆ ಇರುವ ಕೂದಲು. ಅವಳನ್ನು ನೋಡಿ ಮರುಕ್ಷಣವೇ ಗೌತಮಿಯನ್ನು ನೋಡ್ದ. ಹುಡುಗಿ ನೋಡಲು ಚೆನ್ನಾಗೇನೋ ಇದ್ದಾಳೆ, ಆದರೂ ಆರುಷಿ ಮುಂದೆ ಸಪ್ಪೆ ಕಳೆಯೇ. ಇಷ್ಟು ಸಾಲದು ಅಂತ ಅತಿಯಾದ ಪೊಸೆಸಿವ್ನೆಸ್. ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಿದ್ದ ನಿತಿನ್ ಸಾಕಷ್ಟು ಸಮಯ ಯೋಚನೆ ಮಾಡಿ ಒಂದೇ ಒಂದು ಕೊನೆ ಪ್ರಯತ್ನ ಎಂಬಂತೆ ಹೇಗಾದರೂ ಮಾಡಿ ಆರುಷಿನ ಎಲ್ಲಾದರೂ ಹೊರಗಡೆ ಭೇಟಿಯಾಗಿ ಅವಳ ಮುಂದೆ ಮದುವೆ ಪ್ರಪೋಸಲ್ ಇಡಬೇಕು ಅಂತ ಯೋಚಿಸಿದ ತಕ್ಷಣ ಅವನ ತಲೆಯ ಮೇಲಿದ್ದ ಭಾರ ಕೊಂಚ ಕಡಿಮೆ ಆದಂತೆ ಭಾಸವಾಗಿತ್ತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.